ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರಶಶ್ಚೈವ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಅನುಕೂಲ ಅನುಗ್ರಹ ಮಾಡಲಿ. ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಗಮನಿಸೋಣ. ಮಿಥುನ ರಾಶಿಯವರಿಗೆ ಹೇಗಿದೆ? ಏನಾದರೂ ಶುಭ ಇದೆಯಾ ಅಥವಾ ಲಾಭ ಇದೆಯಾ ಅಥವಾ ಇನ್ನೂ ಕೂಡ ಕಷ್ಟ ನಷ್ಟಗಳೇ ನಡೀತಾ ಇದೆಯಾ? ಹೀಗೆ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಫಸ್ಟ್ ನಾವು ಗ್ರಹಸ್ಥಿತಿ ನೋಡೋಣ ಹೇಗಿದೆ ಅಂತ ಹೇಳಿ. ಹಾಗೆ ಏಪ್ರಿಲ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದರೋ ಅಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಹುಟ್ಟಹಬ್ಬದ ಶುಭಾಶಯಗಳು. ಭಗವಂತನು ದೀರ್ಘಾಯುಷ್ಯ ಸದಾರೋಗ್ಯ ಎಲ್ಲವನ್ನು ಕೂಡ ಅನುಗ್ರಹ ಮಾಡಲಿ. ಹಾಗೆ ನೋಡಿ, ಇನ್ನು ಬಹಳ ವಿಶೇಷವಾದಂಥದ್ದು ಅಂತಂದರೆ ನಮಗೆ ಚಾಂದ್ರಮಾನದ ಯುಗಾದಿ 9ನೇ ತಾರೀಕಿಗೆ ಚಾಂದ್ರಮಾನದ ಯುಗಾದಿ ಆರಂಭವಾಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಅದನ್ನು ಆಚರಿಸೋಣ. ನಮಗೆ ನೂತನವಾದಂಥ ಒಂದು ಹಬ್ಬ, ನೂತನವಾದಂತಹ ವರ್ಷಾರಂಭ, ಪಂಚಾಂಗದ ನೂತನವಾದಂಥ ವರ್ಷ. ಎಲ್ಲರೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಒಂದು ನೂತನವಾದಂತಹ ವರ್ಷ ಚಾಂದ್ರ ವತ್ಸರಾರಂಭ ನಮ್ಮೆಲ್ಲರೂ ಕೂಡ ಶುಭವನ್ನು ಉಂಟು ಮಾಡಲಿ. ಭಗವಂತನ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಉತ್ತಮವಾದಂಥ ಫಲಿತಾಂಶಗಳನ್ನು ಭಗವಂತ ಅನುಗ್ರಹ ಮಾಡಲಿ. ಹಾಗೆ 9ನೇ ತಾರೀಕಿಗೆ ಪಾಡ್ಯ, ಅದರ ಹಿಂದಿನ ದಿವಸ ಅಮಾವಾಸ್ಯೆ ಇದೆ. ಅದು ಕೂಡ ಯುಗಾದಿ ಅಮಾವಾಸ್ಯೆ ಅಂತ ಹೇಳಿ ಕರಿತೇವೆ. ಹಾಗೆ ಇನ್ನು ಬಹಳ ಮುಖ್ಯವಾಗಿ ಸೌರ ಮಾಸದ ಯುಗಾದಿಯು ಕೂಡ ಇದೆ 13ನೇ ತಾರೀಕಿಗೆ. ಹಾಗಾಗಿ ಮಂಗಳೂರು ಪ್ರಾಂತ್ಯದಲ್ಲಿ ಕೆಲವು ಕಡೆಗೆ ಸೌರ ಯುಗಾದಿಯನ್ನು, ಸೌರ ಮಾಸವನ್ನು ಆಚರಣೆ ಮಾಡುವಂಥವರಿಗೆ ಸೌರ ಯುಗಾದಿ ಅಂತ ಹೇಳಿದೆ. ಹಾಗೆ 17ನೇ ತಾರೀಕಿಗೆ ಪರಮಾತ್ಮನಾದಂತಹ ರಾಮಚಂದ್ರನ ವಿಶೇಷವಾದಂಥ ರಾಮನವಮಿ ಉತ್ಸವ, ಪೂಜೆ ಪುರಸ್ಕಾರಗಳನ್ನು ಮಾಡುವಂಥದ್ದು. 19ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ. ಹಾಗೆ 21ಕ್ಕೆ ಮಹಾವೀರ ಜಯಂತಿ. ಹಾಗೆ 23ನೇ ತಾರೀಕಿಗೆ ಚಿತ್ರಾ ಪೂರ್ಣಿಮೆ, ಅಂದರೆ ಚಿತ್ರ ನಕ್ಷತ್ರ ದಿವಸ ಹುಣ್ಣಿಮೆ ಬಂದರೆ ಅದಕ್ಕೆ ಚಿತ್ತಾ ಪೂರ್ಣಿಮೆ ಅಂತ ಹೇಳಿ ಕರೀತಾರೆ. ಹಾಗಾಗಂತಹ ಪೂರ್ಣಿಮೆ ವಿಶೇಷವಾದಂತಹ ಒಂದು ದಿವಸ. ಹೀಗೆ ಒಂದು ಹಬ್ಬ ಹರಿದಿನಗಳಿಂದ ಈ ಒಂದು ಏಪ್ರಿಲ್ ತಿಂಗಳು ತುಂಬಿಕೊಂಡಿದೆ. ಇನ್ನು ಗೃಹಸ್ಥಿತಿ ನೋಡ್ಲಿಕ್ಕೆ ಹೋದರೆ ನೋಡಿ, ಮೇಷರಾಶಿಯಲ್ಲಿ ರವಿ ಮತ್ತು ಗುರು 2 ಗ್ರಹಗಳು ಕೂಡ ಮೇಷರಾಶಿಯಲ್ಲಿ. ಹಾಗೆ ನಿಮ್ಮ ರಾಶಿಯಿಂದ ಚತುರ್ಥ ರಾಶಿಯಲ್ಲಿ ಕೇತು. ಹಾಗೆ ಏಕಾದಶ ರಾಶಿಯಲ್ಲಿ ಶನಿ ಇದ್ದಾನೆ ನಿಮಗೆ. ಹಾಗೆ ಇನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಏನಪ್ಪ ಅಂತಂದರೆ ದಶಮದಲ್ಲಿ ರಾಹು, ಶುಕ್ರ, ಬುಧ ಹೀಗೆಲ್ಲ ಗ್ರಹಸ್ಥಿತಿ ಇದೆ ನಿಮಗೆ. ನೋಡಿ, ಭಾಗ್ಯದಲ್ಲಿ ಶನಿ ಮಾತ್ರ ಭಾಗ್ಯವನ್ನು ಉಂಟು ಮಾಡ್ತಾ ಇದ್ದಾನೆ. ಮಿಥುನ ರಾಶಿಯವರಿಗೆ ನೋಡಿ, ಮೃಗಶಿರ ನಕ್ಷತ್ರ 3-4ನೇ ಪಾದ. ಹಾಗೆ ಆರ್ದ್ರ ನಕ್ಷತ್ರ 1-2-3-4ನೇ ಪಾದ. ಪುನರ್ವಸು ನಕ್ಷತ್ರ 1-2-3ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನೋಡೋಣ ಏನೇನು ನಿಮಗೆ ನಕ್ಷತ್ರ ಪರಿಹಾರಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂತಹ ಪ್ರಯತ್ನ ಮಾಡೋಣ. ನೋಡೋಣ, ಸುಲಭವಾಗಿ ನಿಮಗೆ ಕೆಲವೊಂದು ಈ ತಿಂಗಳಲ್ಲಿ ಒಲಿದು ಬರುವಂತಹ ಅವಕಾಶಗಳಿದ್ದಾವೆ. ಈ ತಿಂಗಳಲ್ಲಿ ಏನಪ್ಪ ಅಂತಂದರೆ, ಜೀವನದಲ್ಲಿ ಕೆಲವೊಂದು ಸಲ ನಾವು ಪ್ರಯತ್ನ ಮಾಡಿ ಬಿಟ್ಟಿರ್ತೇವೆ ಎಷ್ಟೋ ಕೆಲಸಕ್ಕೆ. 10 ಸಲ ಪ್ರಯತ್ನ ಮಾಡಬಹುದು, 20 ಸಲ ಪ್ರಯತ್ನ ಮಾಡಬಹುದು. ಕೊನೆಗೆ ನಮ್ಮ ಮನಸ್ಥಿತಿಯು ಕೂಡ ಬೇಡ ಅಂಥೇಳಿ ನಾವು ಬಿಟ್ಟು ಬಿಡ್ತೇವೆ. ಆದರೆ ಈ ತಿಂಗಳಲ್ಲಿ ಯಾವ ಕೆಲಸವನ್ನು ನಮ್ಮ ಕೈಯಲ್ಲಿ ಆಗಲ್ಲ ಅಂಥೇಳಿ ನಾವು ತೀರ್ಮಾನ ಮಾಡಿ ಬಿಟ್ಟಿದ್ದೇವೆಯೋ ಆ ಕೆಲಸವನ್ನು ಭಗವಂತನು ಎತ್ತುತ್ತಾನೆ. ಭಗವಂತನ ಅನುಗ್ರಹದಿಂದ ಆ ಕೆಲಸದಲ್ಲಿ ಬಹಳ ಶ್ರೇಯಸ್ಸಾಗುವಂಥ ಸಾಧ್ಯತೆಗಳಿದ್ದಾವೆ. ಮನುಷ್ಯ ಪ್ರಯತ್ನ ಬಿಟ್ಟಂತಹ ಕೆಲಸಕ್ಕೂ ಕೂಡ ದೈವಾನುಗ್ರಹ ಆಗತ್ತೆ. ಸಪ್ತಮಂ ದೈವಚಿಂತನಂ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನೀವು 6 ತಿಂಗಳಿಂದ ಇರಬಹುದು, ವರ್ಷದಿಂದ ಇರಬಹುದು, ನಿಮ್ಮ ಕೈಯಲ್ಲಿ ಆಗಲ್ಲ ಅಂತೇಳಿ ಯಾವ ಕೆಲಸ ಬಿಟ್ಟಿದ್ದೀರೋ ಆ ಕೆಲಸವು ಪುನಃ ಆರಂಭ ಆಗುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ಒಂದು ತೀರ್ಮಾನದ ಕಡೆಗೆ ಬರುತ್ತೆ ಆ ಕೆಲಸ. ಅದು ಯಾವುದೇ ಕೆಲಸ ಇರಬಹುದು, ಕುಟುಂಬದ ಕೆಲಸ ಇರಬಹುದು, ಭೂಮಿಯ ಕೆಲಸ ಇರಬಹುದು, ಅಥವಾ ವ್ಯಾವಹಾರಿಕವಾದಂಥ ಕೆಲಸ ಇರಬಹುದು, ಅಥವಾ ಯಾವುದೋ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತಹ ಕೆಲಸ ಇರಬಹುದು. ಈ ಕೆಲಸಕ್ಕೆ ಒಂದು ಕೊನೆಯ ಮುಟ್ಟುವಂಥ ಸಾಧ್ಯತೆಗಳು ಬಹಳ ಮುಖ್ಯವಾಗಿ ಆಗುತ್ತೆ ಅಂತಲೇ ನಿಮಗೆ ನಾವು ಹೇಳಬಹುದು ಈ ಸಮಯದಲ್ಲಿ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ನೋಡಿ, ಶುಕ್ರನೂ ಕೂಡ ದಶಮದಲ್ಲಿದ್ದಾನೆ. ಶುಕ್ರ, ರಾಹು, ಬುಧರು ದಶಮದಲ್ಲಿದ್ದಾರೆ. ಹಾಗಾಗಿ ನಿಮಗೆ ಬುಧ ಮತ್ತು ಶುಕ್ರರು ಒಟ್ಟಿಗೆ ಸೇರುವಂಥದ್ದು ಒಂದು ಹಂತಕ್ಕೆ ಒಳ್ಳೆಯದೇ. ಪಂಚಮಾಧಿಪತಿ ಮತ್ತು ರಾಶ್ಯಾಧಿಪತಿ ಕೂಡುವಂಥದ್ದು ಒಳ್ಳೆಯದೇ. ಹಾಗಾಗಿ ಯಾರ್ಯಾರು ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದೆಯೋ, ಕೆಲಸ ನಿಂತು ಹೋಗಿದೆಯೋ, ಅಥವಾ ಕೆಲಸ ಸಿಗ್ತದೆ ಅಂಥೇಳಿ ಸುಮ್ಮನೆ ಇಂಟರ್ವ್ಯೂಗೆ ಹೋಗೋದಾಗ್ತಾ ಇದೆಯೋ ಅಂಥವರಿಗೆ ಒಂದು ಕೆಲಸ ಸಿಗುವಂಥ ಚಾನ್ಸಸ್ ಇದೆ. ಬಹಳ ಉತ್ತಮವಾದಂಥ ಫಲ. ಎಷ್ಟೋ ಸಲ ನಾವು ಪ್ರಯತ್ನ ಮಾಡಿದ್ರೂ ಕೂಡ ಕೆಲಸ ನಮಗೆ ಲಭಿಸುವುದಿಲ್ಲ. ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ ಕಲ್ಲು ಮೇಲೆ ನೀರು ಹಾಕಿದಾಗೆ. ಹಾಗಾಗಿ ಏನೂ ಪ್ರಯೋಜನ ಆಗುವುದಿಲ್ಲ. ಆದರೆ ಈ ತಿಂಗಳಲ್ಲಿ ಕೆಲಸ ಕಳ್ಕೊಂಡಂಥವ್ರಿಗೆ ಕೆಲಸ ಸಿಗುವಂತಹ ಒಂದು ಶುಭವಾದಂಥ ವಾತಾವರಣಗಳನ್ನು ಕೂಡ
ನಾವು ಹೇಳಬಹುದು. ಹಾಗೆ ಆರ್ಥಿಕವಾದಂಥ ಅಭಿವೃದ್ಧಿಯನ್ನು ಕೂಡ ಈ ತಿಂಗಳು ನೀವು ಕಾಣುವಂಥ ಸಾಧ್ಯತೆಗಳಿದ್ದಾವೆ. ನಿಮಗೆ ನೋಡಿ, ಒಂದು ಹಂತಕ್ಕೆ ಶನಿಯು ಕೂಡ ಬಹಳ ಉತ್ತಮವಾದಂಥ ಒಂದು ಸ್ಥಿತಿಯಲ್ಲಿದ್ದಾನೆ. ಭಾಗ್ಯದಲ್ಲಿರುವಂಥ ಶನಿ ನಿಮಗೆ ಮನೆ ಇರಬಹುದು, ವಾಹನ ಇರಬಹುದು, ಎಲ್ಲವನ್ನು ಕೂಡ ಕೊಡ್ತಾ ಇದ್ದಾನೆ. ಅಷ್ಟಮ ಶನಿ ಇದ್ದಾಗ ಬಹಳ ಸಮಸ್ಯೆ ಆಗಿತ್ತು, ಆದರೆ ಈಗ ಅಂಥ ಸಮಸ್ಯೆಗಳನ್ನೆಲ್ಲ ದೂರ ಮಾಡಿ ಒಂದು ಹಂತಕ್ಕೆ ನಿಮ್ಮನ್ನು ಉತ್ತಮವಾದಂಥ ಒಂದು ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ಆ ಶನಿಯೂ ಕೂಡ ಒಳ್ಳೇದು ಮಾಡ್ತಾನೆ. ಮತ್ತೆ ನೋಡಿ, ಮುಂದಿನ ತಿಂಗಳಿಂದ ಮೇ 1ನೇ ತಾರೀಕು ಅನಂತರದಲ್ಲಿ ಸ್ವಲ್ಪ ಗುರುಬಲ ರಾಶಿಯಿಂದ ನಿಮಗೆ ಕಡಿಮೆ ಆಗುತ್ತೆ. 12ನೇ ರಾಶಿ ಗುರು ಬಂದುಬಿಡ್ತಾನೆ. ಹಾಗಾಗಿ ನೀವು ಏನೇನು ಕೆಲಸ ಮಾಡಬೇಕು, ಏನೇನು ತೀರ್ಮಾನ ಮಾಡಬೇಕು, ಯಾವ್ಯಾವ ಕೆಲಸಕ್ಕೆ ಮುನ್ನುಗ್ಗಬೇಕು, ಅದನ್ನೆಲ್ಲವನ್ನು ಕೂಡ ಪ್ರಯತ್ನ ಮಾಡ್ತಾ ಬನ್ನಿ. ಎಷ್ಟೋ ಸಲ ನಾವು ನೋಡ್ತೇವೆ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ, ಆದರೆ ಆ ಕೆಲಸವೇ ಕ್ಲಿಕ್ ಆಗುವುದಿಲ್ಲ, ಕೆಲಸದಲ್ಲಿ ಅಭಿವೃದ್ಧಿ ಆಗುವುದಿಲ್ಲ, ಹೀಗೆಲ್ಲ ನಡೀತಾ ಇರುತ್ತೆ. ಆದರೆ ಈ ತಿಂಗಳಲ್ಲಿ ಮಾತ್ರ ನಿಮಗೆ ಇದು ಒಂದು ಹಂತಕ್ಕೆ ನಮಗೆ ಯುಗಾದಿಯ ಆರಂಭದ ತಿಂಗಳಾದರೂ ಕೂಡ ನಿಮಗೆ ಗುರು ಮಾತ್ರ ನಿಮಗೆ ಮೇ 1ನೇ ತಾರೀಕಿನವರೆಗೆ ಮಾತ್ರ ಇರ್ತಾರೆ. ಹಾಗಾಗಿ ಏನೇನು ಪ್ಲ್ಯಾನ್ ಮಾಡಬೇಕು, ಏನೇನು ಕೆಲಸ ಮಾಡಬೇಕು, ಅಥವಾ ಪ್ಲಾಟ್ ತೆಗೆದುಕೊಂಡಿದ್ದೀರಿ, ಮನೆ ತೆಗೆದುಕೊಂಡಿದ್ದೀರಿ, ಗೃಹ ಪ್ರವೇಶ ಮಾಡಬೇಕು, ಹೀಗೆ ಯಾವ್ಯಾವ ನಿಮ್ಮ ಕನಸು, ಯಾವ್ಯಾವ ಯೋಚನೆಗಳಿದೆಯೋ ಅಂತಹದ್ದನ್ನೆಲ್ಲ ಹೆಚ್ಚಿನ ರೀತಿಯಾಗಿ ಪ್ರಯತ್ನವನ್ನು ಮಾಡ್ತಾ ಬನ್ನಿ. ಅದರಿಂದ ಶುಭವಾದಂಥ ವಾತಾವರಣಗಳಾಗುತ್ತೆ. ಹಾಗಾಗಿ ಈ ತಿಂಗಳು ಅಂತಂದರೆ ನಿಮಗೆ ಒಂಥರ ಮುತ್ತಿನ ಹಾಗೆ ಇರುವಂಥದ್ದು. ಈ ಮುತ್ತನ್ನು ಕೆಳಗಡೆ ಬಿದ್ದರೂ ಒಡೆದು ಹೋಗಿಬಿಡುತ್ತೆ, ಗ್ಲಾಸ್ ಇದ್ದ ಹಾಗೆ. ಅದು ನಿಮಗೆ ಎಷ್ಟು ಪೂರಕವಾಗಿರುತ್ತೆ ಅಂತಂದರೆ ನೀವೆಲ್ಲವನ್ನು ಕೂಡ ಪ್ಲ್ಯಾನ್ ಮಾಡಲಿಕ್ಕೆ ಬಹಳ ಪೂರಕವಾದಂತಹದ್ದು ಅಂತ ಹೇಳಬಹುದು. ಅನಂತರ ಈ ತಿಂಗಳಲ್ಲಿ ನೋಡಿ, ಸ್ಥಿರಾಸ್ತಿ ಲಾಭಗಳು ಬರುವಂಥ ಸಾಧ್ಯತೆಗಳು. ಯಾರಾದರೂ ಕೂಡ ಒಂದು ದೂರದಲ್ಲಿ 2 ಗುಂಟೆಯೋ 10 ಗುಂಟೆಯೋ 2 ಎಕರೆಯೋ ಜಾಗ ತೆಗೆದುಕೊಳ್ಬೇಕು ಅಂತ ಹೇಳಿ ಕೃಷಿಗೆ ಪ್ರಯತ್ನ ಮಾಡ್ತಾ ಇದ್ರಂತಹ ಪ್ರಯತ್ನಗಳು ಸಫಲವಾಗುವಂಥ ಸಾಧ್ಯತೆಗಳು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಹಳ ಶುಭ ಅಂತಲೇ ಹೇಳಬಹುದು. ಯಾಕಂದರೆ ಕುಜ ಮತ್ತು ಬುಧ 2 ಗ್ರಹಗಳು ಕೂಡ ದಶಮದಲ್ಲಿದ್ದಾರೆ. ಒಂದಂತಕ್ಕೆ ಅವರಿಗೆ ಕೇಂದ್ರ ಬಲ ಬರ್ತದೆ. ಹಾಗಾಗಿ ನಿಮಗೆ ಭೂಮಿಯ ವ್ಯವಸ್ಥೆಯಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ರಿಯಲ್ ಎಸ್ಟೇಟ್ ವ್ಯಕ್ತಿಗಳು ಅನುಭವಿಸುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ವಿವಾಹದ ವಿಷಯದಲ್ಲಿ ನೋಡ್ತಾ ಹೋದರೆ ಸದ್ಯಕ್ಕೇನೋ ಗುರು ನಿಮಗೆ ವಿವಾಹ ಅನಂತರದ ಜೀವನವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಂಥವರು, ಕಿರಿಕಿರಿ ಬಂದಂಥವರಿಗೆ ಯಾವುದೋ ಒಂದು ಹಿರಿಯ ವ್ಯಕ್ತಿಗಳಿಂದ ಏನೋ ಒಂದು ದೊಡ್ಡದಾದಂಥ ಬದಲಾವಣೆಗಳನ್ನು ಕಾಣುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಕುಟುಂಬದ ರೀತಿಯಲ್ಲಿ ಕುಟುಂಬ ಸ್ಥಾನಾಧಿಪತಿಯಾದಂಥ ಚಂದ್ರನ್ 2.5 ದಿವಸ ಇರ್ತಾನೆ. ಅಂದರೆ ಏನಾಗುತ್ತೆ, ಸ್ವಲ್ಪ ಅನುಕೂಲ ಆದಂಗೆ ಕಾಣಿಸುತ್ತೆ, ತೊಂದರೆಗಳಾಗುತ್ತೆ, ಆದರೆ ಯಾವುದೋ ಒಂದು ನಿರ್ಧಾರಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಪ್ರೇಮಿ ವಿವಾಹಗಳು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಶುಕ್ರ ರಾಹು ಒಟ್ಟಿಗೆ ಇದ್ದಾರೆ. ಕೆಲವು ಜನಕ್ಕೆ ಕಿರಿಕಿರಿ ಆಗ್ಬೋದು, ಕೆಲವು ಜನಕ್ಕೆ ವಿವಾಹವು ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಗುರುಬಲ ನಿಮ್ಗೆ ಕಡಿಮೆ ಆಗಿಬಿಡುತ್ತೆ ಮುಂದೆ. ಹಾಗಾಗಿ ಪ್ರಯತ್ನಗಳನ್ನು ಬೇಗನೆ ಮಾಡಿಕೊಡಿ ನೀವು. ಮತ್ತು ಮನಸ್ಸಿನಲ್ಲಿ ಕೆಲವೊಂದು ಸಲ ನಮಗೆ ಋಣಾತ್ಮಕ ಚಿಂತೆಗಳೇ ಬರ್ತಾ ಇರ್ತದೆ. ಇದಾಗಲ್ಲ, ಇದು ಸಿಗಲ್ಲ, ಇದು ಯಾವುದೂ ಪ್ರಯೋಜನ ಇಲ್ಲ, ಹೀಗೆಲ್ಲ ಆಗ್ತಾ ಇರುತ್ತೆ. ಆದರೆ ನಿಮ್ಗೆ ಈ ತಿಂಗಳಲ್ಲಿ ಸ್ವಲ್ಪ ಧನಾತ್ಮಕವಾದಂಥ ಚಿಂತೆಗಳಾಗುತ್ತೆ. ನನ್ನ ಕೈಲೂ ಸಾಧನೆ ಆಗುತ್ತೆ, ನಾನು ಕೂಡ ಹೇಳ್ತೇನೆ, ಅಥವಾ ನನಗೂ ಕೂಡ ಹೆಚ್ಚಿನದಾದಂಥ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗುವಾಗ ಆಗತ್ತೆ ಹೇಳುವಂತಹ ಆ ಧನಾತ್ಮಕವಾದಂಥ ಚಿಂತೆಗಳೇ ಬರ್ತಾ ಹೋಗ್ತದೆ. ಅದು ಬಹಳ ಉತ್ತಮವಾದಂಥದ್ದು. ಇನ್ನು ಆರೋಗ್ಯದ ವಿಷಯ ನೋಡ್ಲಿಕ್ಕೆ ಹೋದರೆ ಆರೋಗ್ಯದಲ್ಲಿ ಅಂಥ ದೊಡ್ಡ ಮೇಜರ್ ಏನೂ ಕೂಡ ಕಾಣಿಸೋದಿಲ್ಲ. ಯಾಕಂದರೆ ಬೇರೆ ನಿಮಗೆ ದಶಾಭುಕ್ತಿಗಳೊಂದು ಅನುಕೂಲ ಇದ್ದರೆ ಬೇರೆ ಗೋಚಾರದಲ್ಲಿ ಒಳ್ಳೆ ರೀತಿಯಾದಂಥ ಫಲಗಳೇ ಕಾಣಿಸುತ್ತೆ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಏನೋ ಸಣ್ಣ ಪುಟ್ಟ ಮಾನಸಿಕವಾದಂಥ ಚಿಂತೆಗಳು, ಸ್ವಲ್ಪ ಬೇಜಾರಾಗಿರುವಂಥದ್ದು, ಯಾವುದೋ ಚಿಂತೆ ಯೋಚನೆ ಮಾಡ್ತಾ ಇರಬಹುದೇ ಬಿಟ್ಟರೆ ಮಾನಸಿಕವಾದಂತಹ ಚಿಂತೆಗಳೇ ಬಿಟ್ಟರೆ ದೈಹಿಕವಾದಂತಹ ಒಂದು ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ, ತಾಪತ್ರಗಳು, ತುಂಬ ಸಮಸ್ಯೆ ಬರುವಂಥದ್ದು ಇಂತಹದ್ದು ಕಾಣಿಸ್ತಾ ಇಲ್ಲ. ಮತ್ತು ನಿರಂತರವಾದಂಥ ಸಾಧನೆ ಮಾಡಬೇಕು, ಸಾಧಕರಾಗಬೇಕು ಹೇಳುವಂಥ ವ್ಯಕ್ತಿಗಳಿಗೆ ಈ ತಿಂಗಳು ಬಹಳ ಪ್ರಶಸ್ತವಾದಂಥದ್ದು. ಈ ತಿಂಗಳಲ್ಲೆಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಬನ್ನಿ. ಆ ಕೆಲಸ ಕಾರ್ಯದಿಂದ ಹೆಚ್ಚಿನದಾದಂತಹ ಆರ್ಥಿಕವಾದಂಥ ಅಭಿವೃದ್ಧಿ, ಸಾಮಾಜಿಕವಾದಂಥ ಅಭಿವೃದ್ಧಿ ಎಲ್ಲ ರೀತಿಯಲ್ಲೂ ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಸಮಾಜದಲ್ಲಿ ಏನೋ ಈ ತಿಂಗಳಲ್ಲಿ ನಿಮಗೆ ಖ್ಯಾತಿ ಸಿಗುತ್ತೆ. ಸಮಾಜದಲ್ಲಿ ಏನೋ ಲಾಭಾಂಶಗಳು ಅಥವಾ ಸಮಾಜದಲ್ಲಿ ನಿಮಗೆ ಸ್ವಲ್ಪ ಮನ್ನಣೆಗಳು ಹೆಚ್ಚಿನದಾಗಿ ಸಿಗುವಂಥ ಚಾನ್ಸಸ್ ಇದೆ. ಎಷ್ಟೋ ಸಲ ನಾವು ಪ್ರಯತ್ನ ಮಾಡ್ತೇವೆ, ಆದರೆ ಪ್ರಯತ್ನಗಳು ಒಂದು ಸಫಲವಾಗುವುದಿಲ್ಲ. ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಸಮಾಜದಲ್ಲಿ ಗೌರವ, ಮರ್ಯಾದೆ, ಸ್ಥಾನಮಾನಗಳು ಸಿಗುವಂಥದ್ದು ಕಡಿಮೆ ಆಗ್ಬೋದು. ಆದರೆ ಈ ತಿಂಗಳಲ್ಲಿ ನಿಮಗೆ ಸಿಗುವಂತಹ ಅದ್ಭುತವಾದಂಥ ಫಲಗಳಿದೆ. ನಿಮಗೆ ಎಷ್ಟೋ ಸಲ ನಾವು ನೋಡಿದ್ರೂ ಸಕ್ಸಸ್ಫುಲ್ ಆಗೋದಿಲ್ಲ, ಏನೋ ಒಂದು ಮಾಡಿರ್ತೇವೆ, ಕೊನೆಗೆ ಎಡಬಿಟ್ಟಾಗಿಬಿಡುತ್ತೆ. ಹಾಗಾಗಿ ನೋಡಿ, ಶನಿಯು ಭಾಗ್ಯದಲ್ಲಿದ್ದಾಗ ನಿಮ್ಗೆ ಗೊತ್ತಿಲ್ಲದೇ ಇದ್ದ ಹಾಗೆ ಭಾಗ್ಯವನ್ನು ಕೊಟ್ಟು ಬಿಡ್ತಾನೆ. ಯಾಕಂದರೆ ಯಾರ್ಯಾರು ಹೇಗೆ ಎಷ್ಟೊತ್ತಿಗೆ ಹೇಗೆ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಆದರೆ ನಿಮಗೆ ಈ ತಿಂಗಳಲ್ಲಿ ಬಹಳ ಉತ್ತಮವಾದಂತಹ ಮನಸ್ಥಿತಿ ಇಟ್ಕೊಂಡು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹಾಗೆ ಸ್ವಲ್ಪ ಸಾಲಗಳು ತೀರಿಸುವಂಥ ಸಾಧ್ಯತೆಗಳಿದ್ದಾವೆ ಈ ತಿಂಗಳಲ್ಲಿ. ನೋಡಿ, ಕೆಲಸ ಸಿಕ್ಕಿದ ಮೇಲೆ ಸಂಬಳವೂ ಬರುತ್ತಲ್ವ, ಸ್ವಾಭಾವಿಕವಾಗಿ ಸಾಲ ತೀರ್ತದೆ. ಮತ್ತು ಊರಿಗೆ ಸುತ್ತುವಂತಹ ವ್ಯಕ್ತಿಗಳು, ಅಲ್ಲಿ ಸುತ್ತಬೇಕು, ಇಲ್ಲಿ ಸುತ್ತಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಹೀಗೆಲ್ಲ ಇರುವಂಥ ವ್ಯಕ್ತಿಗಳಿಗೆ ಒಂದು ಕಡೆಗೆ ದೃಢವಾಗಿ ಕೂತ್ಕೊಂಡು ಕೆಲಸ ಮಾಡುವಂತಹ ಪ್ರಯತ್ನಗಳಾಗುತ್ತೆ. ಅದು ಬಹಳ ಶುಭವಾದಂಥದ್ದು.
ಮತ್ತು ಶಕುನಗಳು ಈ ತಿಂಗಳಲ್ಲಿ ಸ್ವಲ್ಪ ಉತ್ತಮವಾದಂಥ ಶಕುನಗಳು, ಉತ್ತಮವಾದಂಥ ರೀತಿಯ ಅನುಕೂಲತೆಗಳಾಗುತ್ತದೆ. ತಂದೆ ತಾಯಿಯ ಆಶೀರ್ವಾದವೂ ಕೂಡ ಆಗಬಹುದು. ಚತುರ್ಥ ಸ್ಥಾನದ ಕೇತು ಯಾವುದೊಂದು ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದಿದ್ರೆ ಬರುತ್ತದೆ. ತಂದೆ ತಾಯಿಯವರ ಆಶೀರ್ವಾದವಾಗುತ್ತೆ. ತಾಯಿಯ ವಿಶೇಷವಾದಂಥ ಆಶೀರ್ವಾದ ನಿಮಗೆ ಚತುರ್ಥ ಸ್ಥಾನದ ಕೇತು ಬಹಳ ಉತ್ತಮವಾದಂಥ ಫಲ ಹೇಳುತ್ತೆ ಪ್ರಿಯ ವೀಕ್ಷಕರೇ. ಹಾಗೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಕಡೆಗೆ ನೀವು ಹೋಗ್ತಾ ಇರ್ತೀರಿ. ಅಭಿವೃದ್ಧಿ ಪರವಾಗಿಲ್ಲ ಅಂತ ಹೇಳ್ಬೋದು. ಮತ್ತು ಯಾರ್ಯಾರು ನಿಮಗೆ ವೈಯಕ್ತಿಕವಾಗಿ ಶತ್ರುಗಳಾಗಿದ್ದಾರೋ ಅಂತಹ ಶತ್ರು ಬಾಧೆ, ಶತ್ರು ದೋಷಗಳು ಕೂಡ ಪರಿಹಾರ ಆಗುವಂಥ ತಿಂಗಳು ಈ ತಿಂಗಳಲ್ಲಿ. ಎಷ್ಟೋ ಸಲ ನಮ್ಮ ಶತ್ರುಗಳು, ಎಲ್ಲಿ ಹೋದರೂ ಶತ್ರುಗಳು, ಏನು ಹೇಳಿದ್ರು ಶತ್ರುಗಳು, ಯಾವ್ದು ಮಾಡಿದ್ರು ಶತ್ರುಗಳಾಗ್ತಾ ಇರ್ತಾರೆ. ಹಾಗಾಗಿ ಅಂಥ ಶತ್ರು ಬಾಧೆ ಪರಿಹಾರ ಆಗುವಂಥ ಸಾಧ್ಯತೆಗಳು. ಮತ್ತು ಎಷ್ಟೋ ಜನಕ್ಕೆ ನೋಡಿ ಕುಜ ದೋಷ ಇದೆ, ಮತ್ತು ಮಾಂಗಲ್ಯ ದೋಷ ಇದೆ, ಹೀಗೆಲ್ಲ ಹೇಳ್ತಾರೆ. ಅಂತಹ ದೋಷಗಳು ಕೂಡ ನಿವೃತ್ತಿ ಆಗುವಂಥ ಸಾಧ್ಯತೆಗಳು. ಕುಜ ಮತ್ತು ರಾಹುವಿನ ಸಂಯೋಗ ಹೇಳುವಂಥದ್ದು ಆ ದೋಷಗಳು ಬಂದು ಆ ದೋಷದಿಂದ ಹೊರಗಡೆ ಬರುವಂಥ ಸಾಧ್ಯತೆಗಳು ಕೂಡ ಕಾಣಿಸುತ್ತೆ. ಮತ್ತು ಎಷ್ಟೋ ಸಲ ಕೆಟ್ಟ ಕನಸು ಬೀಳುವಂಥದ್ದು, ಕೆಟ್ಟದಾದಂಥ ಶಗುನಗಳು, ಅದರಿಂದ ದೂರವಾಗಿ ಸ್ವಲ್ಪ ಮಂಗಲ ವಾತಾವರಣಗಳು ಬರುವಂಥ ಚಾನ್ಸಸ್ ಇದೆ. ಮಂಗಲವಾದಂಥ ವಾತಾವರಣಗಳು, ಏನೋ ಒಂದು ಕೆಲಸ ಮಾಡುವಂಥದ್ದು. ಮತ್ತು ಮನುಷ್ಯನಿಗೆ ಮನುಷ್ಯತ್ವ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಎಷ್ಟೋ ಸಲ ಮನುಷ್ಯತ್ವ ಇರುವುದಿಲ್ಲ, ಏನೋ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅದರ ಮನುಷ್ಯತ್ವ, ನಿಜವಾದಂತಹ ಒಂದು ಮನುಷ್ಯತ್ವ ನಿಮ್ಗೆ ಅರ್ಥವಾಗುತ್ತೆ. ಎಲ್ಲ ಅಮಂಗಲಗಳು ಕೂಡ ಎಲ್ಲ ದೂರವಾಗ್ತದೆ ಅಂತೇಳಿ ಹೇಳಬಹುದು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಒಂದಂತಕ್ಕೆ ಆ ಭಗವಂತನ ಆರ್ಥಿಕವಾಗೂ ಕೂಡ ನಿಮ್ಮನ್ನು ದೃಢ ಮಾಡಲಿಕ್ಕಿದ್ದಾನೆ. ಇನ್ನು ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಿಕೊಳ್ಬೇಕು ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ಒಂದನೇದಾಗಿ ಎಚ್ಚರಿಕೆ ವಹಿಸಬೇಕಾದಂಥದ್ದು ಸ್ವಲ್ಪ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳು, ಈ ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ನೀವು ಕೂಡ ಏನಾದರೂ ದೇವಸ್ಥಾನಕ್ಕೆ ಹೋಗಬೇಕು, ದೇವರ ದರ್ಶನ ಮಾಡಬೇಕು, ಒಳ್ಳೊಳ್ಳೆ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಈ ತಿಂಗಳಲ್ಲೇ ಮಾಡಿ ಮುಗಿಸ್ಕೊಳ್ಳಿ. ಮುಂದಿನ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಆಗುವಂಥ ಸಾಧ್ಯತೆಗಳಿದ್ದಾವೆ, ಒಂದನೇದಾಗಿ. ಎರಡನೇದಾಗಿ ವಾತಾವರಣದಿಂದ ಸ್ವಲ್ಪ ಏನಾದರೂ ತೊಂದರೆ ತಾಪತ್ರಗಳು ಬರಬಹುದು. ಮತ್ತು ಅನ್ನಾಹಾರಗಳನ್ನು ಸರಿಯಾದಂತಹ ರೀತಿಯಲ್ಲಿ ಊಟ ತಿಂಡಿ ವ್ಯವಸ್ಥೆ ಮಾಡಿಕೊಳ್ಳಿ. ಅನ್ನಾಹಾರಗಳಿಂದ ಏನಾದರೂ ತೊಂದರೆ ತಾಪತ್ರಗಳು ಏನಾದರೂ ಬಂದು ಸಿಲುಕಿ ಹಾಕ್ಕೊಳ್ಬಹುದು. ಎಲ್ಲ ಚೆನ್ನಾಗಿರುತ್ತೆ, ಸರಿಯಾದಂಥ ಊಟ ತಿಂಡಿ ಇಲ್ಲ, ಸರಿಯಾದಂತಹ ಹೊಟ್ಟೆಯಲ್ಲಿ ಯಾಕೋ ತೊಂದರೆ ಇದೆ. ದೊಡ್ಡ ಫಂಕ್ಷನಿಗೆ ನಾನು ಹೋಗಬೇಕು, ಆದರೆ ನನಗೇನಾಗ್ತಾ ಇದೆ, ಸ್ವಲ್ಪ ತೊಂದರೆಗಳಾಗ್ತಾ ಇದೆ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ಬಾತ್ರೂಮ್ ಇದೆ ನೋಡಬೇಕು, ಹೀಗೆಲ್ಲ ಆಗಿಬಿಡುತ್ತೆ. ಹಾಗಾಗಿ ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು. ನಮ್ಮ ಶರೀರ ಮನಸ್ಸನ್ನು ನಾವು ಎಷ್ಟು ನಿಗ್ರಹ ಮಾಡಿ ಹತೋಟಿಯಾಗಿ ಇಟ್ಕೊಳ್ತೇವೆಯೋ ಅಷ್ಟು ಎಲ್ಲ ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಕಡೆ ಹೋಗುತ್ತೆ. ಆದರೆ ನಮ್ಮ ಹಿರಿಯರು ಹೇಳ್ತಾರೆ, ಚೆನ್ನಾಗಿರುವಂಥ ರೀತಿಯಲ್ಲಿ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಬೇಕು. ಯಾಕಂದರೆ ಎಲ್ಲ ಇಂದ್ರಿಯಗಳು ಕೂಡ ಎಲ್ಲವನ್ನು ಕೂಡ ಬಯಸ್ತಾ ಇರುತ್ತೆ, ಅದು ಬೇಕು ಇದು ಬೇಕು ಹಾಗೆ ಹೀಗೆ ಅಂಥೇಳಿ. ಆದರೆ ಅದನ್ನೆಲ್ಲ ನಿಗ್ರಹಗಳನ್ನು ಮಾಡಿಕೊಂಡಾಗ ಮಾತ್ರ ಸಾಧನೆ ಮಾಡಲಿಕ್ಕಾಗತ್ತೆ. ಅದಾಗಿಲ್ಲ ಅಂದರೆ ಸಾಧನೆಗಳು ಕೂಡ ಆಗೋದಿಲ್ಲ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂಥ ಜಾಗ್ರತೆ, ನೀರಿಂದ ಸ್ವಲ್ಪ ಜಾಗ್ರತೆ. ಎಲ್ಲರೂ ಪ್ರಯಾಣ ಮಾಡುವಾಗ ಸ್ವಲ್ಪ ನೀರಿನ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಇದಿಷ್ಟು ನೀವು ಸ್ವಲ್ಪ ಜಾಗ್ರತೆ ವಹಿಸ್ಕೊಂಡ್ರೆ ಬೇರೆ ಎಲ್ಲ ರೀತಿಯಾದಂತಹ ಶುಭವಾದಂಥ ವಾತಾವರಣಗಳಿದ್ದಾವೆ. ಇನ್ನು ನೋಡಿ, ನಕ್ಷತ್ರ ಪರಿಹಾರಗಳೇನು? ಮೃಗಶಿರ ನಕ್ಷತ್ರ 3, 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಳಸಿ ಪೂಜೆ ಮಾಡಿ, ತುಳಸಿಗೆ ನಮಸ್ಕಾರ ಮಾಡಿ, ತುಳಸಿ ದಾಮೋದರನ ನಮಸ್ಕಾರ ಮಾಡಿ. ನೀವೆಲ್ಲಾದರೂ ಹೊರಗಡೆ ಹೋಗ್ತೀರಿ ಅಂದರೆ ನೀವು ದೇವರಿಗೆ ಇಟ್ಟಿರುವಂತಹ ಒಂದು ತುಳಸಿಯನ್ನು ಬಾಯಲ್ಲಿ ಹಾಕ್ಕೊಂಡು ಜಕ್ಕೊಂಡು ಹೋಗಿ. ಅದರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಒಳ್ಳೆ ರೀತಿಯಾದಂಥ ವಾತಾವರಣಗಳು ಕೂಡ ಬರುತ್ತೆ. ಈಗೆಲ್ಲ ಒಂದು ಒಳ್ಳೆ ರೀತಿಯಾದಂಥದ್ದಿದೆ. ಇನ್ನು ಆರ್ದ್ರಾ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯುಗಾದಿ ದಿವಸ, ಮಂಗಳವಾರ ದಿವಸ 9ನೇ ತಾರೀಕಿಗೆ ಸಾಧ್ಯವಾದ ಮಟ್ಟಿಗೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ. ಅದರಿಂದ ಬಹಳ ಶುಭವಾಗ್ತದೆ. ಮತ್ತು ಆ ದಿವಸ ಏನಾಗುತ್ತೋ ಮುಂದಿನ ಪ್ಲ್ಯಾನ್ಗಳನ್ನು, ಮುಂದಿನ ಜೀವನದ ಬಗ್ಗೆ ಜಾಸ್ತಿ ಗಮನಿಸಿ. ಆರ್ದ್ರಾ ನಕ್ಷತ್ರದವರು ಬಹಳ ಜನ ಹೋರಾಟ ಮಾಡ್ತಾ ಇದ್ದೀರಿ, ಏನೇನೋ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ, ಎಲ್ಲ ಅರ್ಧಂಬರ್ಧ ನಿಲ್ತಾ ಇದೆ. ಹಾಗಾಗಿ ಬಹಳ ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಅದ್ರ ಜೊತೆಗೆ ಒಂದು ಗುರುವಿನ ಡಾಲರ್ನ ಹಾಕ್ಕೊಳ್ಳಿ ಕತ್ತಿಗೆ. 1 ತಿಂಗಳ ಕಾಲ ಗುರುವಿನ ಡಾಲರು, ರಾಘವೇಂದ್ರ ಸ್ವಾಮಿಗಳದೋ ಅಥವಾ ಸಾಯಿಬಾಬಂದೋ ಅಥವಾ ಶಂಕರಾಚಾರ್ಯರದೋ ಶ್ರೀಧರ ಸ್ವಾಮಿಗಳದೋ ಯಾರದೋ ಒಬ್ಬರದ್ದು ಹಾಕ್ಕೊಳ್ಳಿ, ಡಾಲರ್ ಹಾಕ್ಕೊಳ್ಳಿ, ಇದರಿಂದ ಅನುಕೂಲ ಆಗ್ತದೆ. ಇನ್ನು ಪುನರ್ವಸು ನಕ್ಷತ್ರ 1, 2, 3ನೇ ಪಾದ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ರಾಮನಾಮ ಸ್ಮರಣೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅವಕಾಶ ಆಯಿತು ಅಂತಾದರೆ 17ನೇ ತಾರೀಕಿಗೆ ಶ್ರೀರಾಮನವಮಿ ಇದೆ. ಶ್ರೀರಾಮನವಮಿ ದಿವಸ ಇಡೀ ದಿವಸ ನೀವು ರಾಮನಾಮ ಸ್ಮರಣೆ ಮಾಡ್ತಾ ಬನ್ನಿ. ಪುನರ್ವಸು ನಕ್ಷತ್ರದವರು, ಆ ರಾಮನು ನಿಮ್ಮನ್ನು ಅನುಗ್ರಹ ಮಾಡ್ತಾನೆ, ರಾಮನ ಆಶೀರ್ವಾದವಾಗುತ್ತೆ. ಎಲ್ಲ ರೀತಿಯಾದಂತಹ ಉತ್ತಮವಾದಂತಹ ಫಲ ಸಿಗುವ ಹಾಗೆ ಆ ಭಗವಂತ ಮಾಡ್ತಾನೆ. ಧಾರ್ಮಿಕವಾದಂಥ ನಂಬಿಕೆ, ಪ್ರೀತಿ, ವಿಶ್ವಾಸಗಳು ಎಲ್ಲರಿಗೂ ಕೂಡ ಭಗವಂತ ಜಾಸ್ತಿ ಮಾಡಲಿ. ನಮ್ಮೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹದಿಂದ, ಶ್ರೀರಾಮದೇವರ ಅನುಗ್ರಹದಿಂದ ಲೋಕಕ್ಕೆ ಮಂಗಲವಾಗಲಿ. ಮತ್ತೊಂದು ಸಲ ಯುಗಾದಿ ಹಬ್ಬದ ಶುಭಾಶಯಗಳು, ರಾಮನವಮಿ ಹಬ್ಬದ ಶುಭಾಶಯಗಳು. ರಾಮನು ಎಲ್ಲರಿಗೂ ಕೂಡ ಒಳ್ಳೆಯ ಬುದ್ಧಿಯನ್ನು, ಒಳ್ಳೆ ರೀತಿಯಾದಂಥ ಕೆಲಸ ಮಾಡುವಂಥ ಶಕ್ತಿಯನ್ನು, ಆರೋಗ್ಯವನ್ನು, ಭಾಗ್ಯವನ್ನು ನಿಜಪಾಲಿಸಲಿ ಅಂಥೇಳಿ ಆ ಭಗವಂತನಲ್ಲಿ ಭಕ್ತಿಯಿಂದ ಇನ್ನೊಮ್ಮೆ ಸ್ಮರಣೆ ಮಾಡ್ತಾ, ಈ ತಿಂಗಳಲ್ಲಿ ನಮಗೆ ನೋಡಿ
15ನೇ ತಾರೀಕು ಒಳ್ಳೆಯದಿದ್ದಂತಹ ಮುಹೂರ್ತ ಕಾಣಿಸುತ್ತೆ. ಅನಂತರದಲ್ಲಿ ಬುಧವಾರವೂ ಕೂಡ ಅಶ್ವಿನಿ ನಕ್ಷತ್ರ ಇದೆ, ಬೆಳಗ್ಗೆ 10ನೇ ತಾರೀಕಿಗೆ, ಅದು ಕೂಡ ಪರವಾಗಿಲ್ಲ, 6:57 ನಿಮಿಷದವರೆಗೆ ಇರುತ್ತೆ, ಅದು ಒಳ್ಳೆಯದಾದಂತಹ ಮುಹೂರ್ತ. 19ನೇ ತಾರೀಕು ಕೂಡ ಒಳ್ಳೆಯದಾದಂಥ ಮುಹೂರ್ತ ಇದೆ. ಹೀಗೆ ದೇವತಾರಾಧನೆ ಪ್ರಾರ್ಥನೆ ಮಾಡೋಣ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಿಮ್ಮೆಲ್ಲರ ಸಹಾಯ ಸಹಕಾರ ಹಾಗೇ ಇರಲಿ ಅಂಥೇಳಿ ಇನ್ನೊಮ್ಮೆ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು.